ಸಿಕ್ಕಾಕೊಂಡಿದ್ದೀವಿ ನೋಡಿ ಹೆಂಗಿದೆ ಟ್ರಾಫಿಕ್ ಅಂತ ಹೇಳಿ, ಬ್ಯಾಂಗ್ಳೂರ್ ಟ್ರಾಫಿಕ್ ಹೋಗಕ್ಕೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಮಲಾಫಿಷಿಯಾ ವಿತ್ ಸ್ವಸ್ತಿಕ್. ಒಂದು ಹೊಸ ಕಾಫಿ ಇದೆ, ಥರ್ಡ್ ವೇ ಕಾಫಿ ಅಂತ ಹೇಳ್ಬಿಟ್ಟು ನೋಡಿ. ಥರ್ಡ್ ವೇ ಕಾಫಿನೇ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನನ್ನ ಫ್ರೆಂಡ್ ಆದ ಲಿಖಿತ್ನವರ ಮನೆಗೆ ಹೊರಡ್ತಿದ್ದೀನಿ. ಸೊ ಅವರಿರೋದು ಯಲಹಂಕ, ನಾನಿರೋದು ಎಲೆಕ್ಟ್ರಾನಿಕ್ ಸಿಟಿ. ಇಲ್ಲಿಂದ ಅಲ್ಲಿಗೆ ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ಸ್ ಇದೆ. ಸೊ ನಾವಿವಾಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಯಲಹಂಕ ಸೈಡು ಹೋಗ್ತಿದ್ದೀವಿ. ಸೊ ನಾನು ಆ್ಯಕ್ಚುಲಿ ಮೋಸ್ಟ್ ಆಫ್ ನಾನು ಇಲ್ಲಿಗೆ ಹೊರಡ್ತೀನಿ, ಫ್ಲೈಓವರ್ಲೇ ಹೋಗ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ಕೆಳಗಡೆ ತುಂಬ ರಶ್ ಇರುತ್ತೆ, ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಫ್ಲೈಓವರ್ ನಿಮಗೆ ಸಿಲ್ಕ್ ಬೋರ್ಡ್ ತನಕ ಆಲ್ಮೋಸ್ಟ್ 10 ಮಿನಿಟ್ಸಲ್ಲಿ ರೀಚ್ ಆಗ್ಲಿಕ್ಕೆ ಆಗುತ್ತೆ. ನಾವು ಇವಾಗ ಯಲಹಂಕದಲ್ಲಿದ್ದೀವಿ, ಯಲಹಂಕದ ಬಾಗ್ಲೂರು ಕ್ರಾಸ್. ನಮ್ಮ ಫ್ರೆಂಡಿಗೆ ಏನಾದ್ರು ತಿಂಡಿ ತಗೊಳ್ಳೋಣ. ಸೊ ಅವನಿಗೆ ತಿಂಡಿ ಅಂದರೆ ತುಂಬ ಇಷ್ಟ. ಸೊ ಏನಾದ್ರು ಚಿಪ್ಸ್ ಏನಾದ್ರು ತಗೊಳ್ಳೋಣ, ನೋಡೋಣ ಏನು ಸಿಗುತ್ತೆ ಅವಳ ತಿಂಡಿಯಿಂದ, ನೋಡೋಣ. ಚಿಪ್ಸ್ ಅನ್ನು ಕೊಡಿ, ಚಿಪ್ಸ್ ಇದು ಕೊಡಿ, ಖಾರ ಒಂದು 1/4 kg ಕೊಡಿ, 1/4 kg ಇದು ಚಿಪ್ಸ್. ಅದು ಕಾಕೋನಟ್ ಇದೊಂದು ಇದು ಬರ್ತಿತ್ತಲ್ಲ ಬಿಸ್ಕೆಟ್ ಇದೆಯಾ ಅದು? ಆ್ಯಕ್ಚುಲಿ ಲಿಖಿತ್ ಅವರಿಗೆ ನಾನು ಬರೋ ವಿಷಯ ಗೊತ್ತಿಲ್ಲ. ಸೊ ಏನು ರಿಯಾಕ್ಟ್ ಮಾಡ್ತಾರೆ ನೋಡೋಣ ಲಿಖಿತ್ ಅವರು. ಸೊ ಅವ್ರದ್ದು ಇಲ್ಲಿ ಬಾಗ್ಲೂರು ಕ್ರಾಸಿಂದ ಒಳಗೆ ಆಗುತ್ತೆ ಮನೆ. ಸೊ ಇದ್ದಾರೆ ಮನೆಯಲ್ಲಿ, ಬೈಕು ಇದೆ, ಕಾರೂ ಇದೆ. ಸೊ ಮನೇಲಿ ಇದ್ದಾರೆ, ಎಲ್ಲ ಹೋಗಿಲ್ಲ. ಸೊ ಸರ್ಪ್ರೈಸ್ ಟು ಲಿಖಿತ್. ಬಿಲ್ ಎಲ್ಲಿದೆ? ಇಲ್ಲಿದೆ. ಹಣ ಬಂದ ಮನೆ ಹೋಯ್ತೀನಿ ಅಂತ ಹೇಳ್ದೆ, ಸರ್ಪ್ರೈಸ್. ಆಫೀಸ್ ಮುಗಿಸ್ಬಿಟ್ಟು ಮನೆ ಹೋಯ್ತೀನಿ ಅಂತಂದ್ರೆ ಸಡನ್ ಆಗಿ ಮತ್ತೆ ಏನ್ ಮಾಡ್ತಿದ್ದೆ? ಖುಷಿ ಆಯ್ತು ಬಂದಿದ್ದು, ಬೇಜಾರಾಗ್ಬಿಟ್ಟಿತ್ತಾ ಮನೆ ಕ್ಲೀನ್ ಮಾಡಿ ಎಲ್ಲಾರು ಅನ್ಕತ್ತಿದ್ದೆ. ಎಕ್ಸ್ಪ್ಲೋರ್ ಮಾಡು ಈ ಸಟರ್ಡೆ ಬಂದ್ಬಿಟ್ರೆ. ನಾವಿವಾಗ ಲಿಖಿತ್ ಮನೆಯಿಂದ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಅವನೊಬ್ಬನೇ ಇದ್ದು ಅವನಿಗೆ ಬೋರ್ ಆಗಿದೆ ಅಂತೆ. ಸೊ ಸಾಟರ್ಡೆ ಅಲ್ಲ, ಸೊ ಹೊರಗೆ ಹೋಗೋಣ ಅಂತ ಒಂದು ಸಣ್ಣ ಪ್ಲ್ಯಾನ್ ನಮ್ಮದು. ಸ್ವಸ್ತಿಕ್ ಬಂದಿರೋದ್ರಿಂದ ಅವನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತಂದರೆ ಸರಿಯಾಗಲ್ಲ. ಸೊ ಅದಕ್ಕೆ ನಾವೀಗ ಹೊರಗಡೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದೀವಿ. ಸೊ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ. ಸೊ ಬಾಯ್ಸ್ ಹಂಗೆ ಪ್ಲಾನ್, ಬಾಯ್ಸ್ ಅಡ್ಡ ಅಂದರೆ ಸಡನ್ ಪ್ಲಾನ್ಸ್ ಆಯ್ತಾ ಇರ್ತದೆ. ಎಲ್ಲೆಲ್ಲಿ ಮೈಂಡು ಯಾವಾಗ ಸ್ವಿಚ್ ಆಯ್ತದೆ ಅಂತ ಹೇಳೋಕ್ಕಾಗಲ್ಲ. ಸೊ ನೋಡೋಣ, ಹೊರಟಿದ್ದೀವಿ, ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ನೋಡೋಣ. ಲೆಟ್ಸ್ ಗೋ. ಕಾರಿಗೆ ಬಾಯಾರಿಕೆ ಆಗಿದೆ ಅಂತೆ. ಸೊ ಬೀಪ್ ಸೌಂಡ್ ಬರ್ತಿದೆ, ಹಾಗಾಗಿ ಕಾರನ್ನ ಹೊಟ್ಟೆ ಫುಲ್ ಮಾಡಿದರೆ ನಮಗೂ ಅದು ಖುಷಿ ಕೊಡುತ್ತೆ. ಸೊ ಕಾರ್ನ ಒಂದು ಹೊಟ್ಟೆ ಫುಲ್ ಮಾಡೋಣ. ನಾವು ಯಾವಾಗ ಬೇಕರಿಲೆಲ್ಲ ನಿಲ್ಲಿಸ್ತೀವಿ ಏನೋ ತಿನ್ನೋಕ್ಕೆ, ಅದೇ ಥರ ಪಾಪ ಕಾರ್ಗೂ ಹಾಕ್ಬೇಕಲ್ವಾ, ಕರ್ಕೊಂಡು ಹೋಗ್ಬೇಕಲ್ವ ನಮ್ಮನ್ನ ಕಾರು. ಓಕೆ, ನಮಗೆಲ್ಲ ನೋಡಿ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ರಿಚ್ ಕಿಡ್ಸ್ ಅಂತ ಪ್ರೂವ್ ಮಾಡ್ದ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಇನ್ನೂ ಮನೆ ಬಿಟ್ಟು ಹಾಫ್ ಆನ್ ಅವರ್ ಮೇಲಾಯಿತು, ಸ್ಟಿಲ್ ಇನ್ನೂ ಹೋಗ್ತಾನೇ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಮಗೂ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ. ಕರೆಕ್ಟ್. ಸರ್ವಿಸ್ ರೋಡ್ ತಪ್ಪಿಸ್ಬಿಟ್ಟು ಫ್ಲೈಓವರ್ ತೊಗೊಂಡು ಟ್ರಾಫಿಕ್ ಇರಲ್ಲ ಅಂತ ಇಲ್ಲಿ ನೋಡಿದ್ರೆ ಸರ್ವಿಸ್ ರೋಡ್ ಖಾಲಿ ಇದೆ, ಫ್ಲೈಓವರ್ ಫುಲ್ ಆಗಿದೆ. ಎಲ್ಲ ಏರ್ಪೋರ್ಟ್ ಕಡೆಯಿಂದ ಬರೋರು. ಮತ್ತೆ ಬೇರೆ ಇವತ್ತು ವೀಕೆಂಡ್ ಅಲ್ಲ, ಎಲ್ಲ IT ಕಂಪನಿಯವ್ರಿಗೆಲ್ಲ ಲೀವು. ಸೊ ನೋಡ್ಕೋಗುರು ಯಾರಿಗೂ ಸೈಡ್ ಬರ್ತಾನೆ. ಫುಲ್ ವೀಕ್ ವರ್ಕ್ ಮಾಡ್ಕೊಂಡು ಎಲ್ಲ ಒನ್ ಡೇ ರಿಲೀಫ್ ಮಾಡಕ್ಕೆ, ಸ್ಟ್ರೆಸ್ಫುಲ್ ಲೈಫಲ್ಲಿ ರಿಲೀಫ್ ಮಾಡೋಕ್ಕೆ ಏನೋ ನೋಡ್ತಾರೆ. ಸೊ ಬ್ಯಾಚುಲರ್ಸ್ ಅಂತೂ ಮಾಲು ಗೀಲು ಅಂತೆಲ್ಲ ತಿರ್ಗಾಡ್ತಾರೆ. ನಮ್ಮ ಎಕ್ಸಾಂಪಲ್ ನಮ್ಮಂಥವ್ರು. ಹಾಗೆ ಏನು ಮಾಡೋದು,
ಕಪಲ್ಸ್ ಅಲ್ವಲ್ಲ. ಕಪಲ್ಸ್ ಇಲ್ಲಲ್ಲ. ನೋಡೋಣ, ನಾವು ಕೂಡ ಏನಾರು ಒಂದು ಪ್ಲಾನ್ ಮಾಡೋಣ. ಇವಾಗ ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ, ನೋಡೋಣ. ಅಂದವೇ ಹೋಗ್ತಾ ಇದೀವಿ. ಏನಾದ್ರು ಕಣ್ಣು ಕಾಣಿದ್ರೆ ನಿಲ್ಸೋದು, ಆಮೇಲೆ ಹೋಗೋದು. ನೋಡೋಣ ಏನಾಗುತ್ತೆ ಅಂತ. ನಾವು ಇವಾಗ ಹೆಬ್ಬಾಳ ರೋಡ್ ಅಲ್ಲಿ ಹೋಗ್ತಿದ್ದೀವಿ. ಭಾಳ ಫ್ಲೈವರ್ ಹೋಗ್ತಾ ಇದೀವಿ. ಏನ್ ಟ್ರಾಫಿಕ್ ಸಸ್ತಿಕ್ಕು, ನಡ್ಕೊಂಡೇ ಹೋಗ್ಬಿಡ್ಬೋದಿತ್ತ ಅಂತ ಅಲ್ವಾ. ಫಸ್ಟ್ ಬ್ಯಾಂಗ್ಳೂರ್ ಬರ್ಬೇಕಾದ್ರೆ ನಮಗೆ ಟ್ರಾಫಿಕ್ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಸೊ ನಾವೆಲ್ಲ ಮಂಗ್ಳೂರಲ್ಲಿ ಇದ್ದವ್ರು. ನಾನು ಇವನು ಮೈಸೂರು, ನಾನು ಮಂಗ್ಳೂರು. ಸೊ ಅಲ್ಲೆಲ್ಲ ಮೈಸೂರಲ್ಲಿ ಎಲ್ಲಿ ಸತ್ತಿಗೋ ಇಲ್ಲಿ ಲೆಫ್ಟ್ ತಗೋ, ಇಲ್ಲಿ ಲೆಫ್ಟ್ ತಗೋ ಇಲ್ಲಿ. ಸೊ ಮೈಸೂರಲ್ಲ ನೀನು ಟ್ರಾಫಿಕ್ ಪೊಲೀಸ್ ಗುರು ನೋಡ್ಕೋ, ನೋಡ್ಲೇ ಇಲ್ಲ ನೀನು. ಇರೋಣ ಹೋಗ್ಬಿಡ್ತೀವಿ. ಮೈಸೂರಲ್ಲೆಲ್ಲ ಟ್ರಾಫಿಕ್ ಎಲ್ಲ ಇರೋದಿಲ್ಲ, ಪೀಸ್ ಅನ್ಕೋ. ನಮ್ದು ಹಂಗೆ ಮಂಗ್ಳೂರಲ್ಲಿ ಅಷ್ಟು ಟ್ರಾಫಿಕ್ ಇಲ್ಲ. ನಾವು ಬ್ಯಾಂಗ್ಳೂರ್ ತುಂಬಾ ಚಂದ ಆಯ್ತಾ. ಟ್ರಾಫಿಕ್ ಅಂತಲ್ಲ, ಬಟ್ ಏನ್ ಮಾಡಕ್ಕಾಗಲ್ಲ, ಜನ ಫುಲ್ ಇದಾರೆ. ಬಟ್ ಏನ್ ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬ್ಯಾಂಗ್ಳೂರು ಲೈಫ್ ಕೊಟ್ಟಿರೋದು, ಬ್ಯಾಂಗ್ಳೂರ್ನ ಮರೆಯೋಕೆ ಆಗಲ್ಲ. ಒಳ್ಳೆ ಬ್ಯೂಟಿಫುಲ್ ಥಿಂಗ್ಸ್ ನ ಮೆಮೊರೀಸ್ ನ ಹುಟ್ಟಾಕಿದೆ ಬ್ಯಾಂಗ್ಳೂರ್ ನಮಗೆ. ಸೊ ನಾವಿಬ್ರು ಸಿಗ್ತೀವಿ ಅಂತಾನೆ ಗೊತ್ತಿರ್ಲಿಲ್ಲ. ನಾವು ಆಫ್ಟರ್ ಇಂಜಿನಿಯರಿಂಗ್ M.Tech ಆದ ನಂತರ ನಾವು ಮೀಟ್ ಆಗ್ತೀವಿ ಅಂತಾನೆ ಗೊತ್ತಿರ್ಲಿಲ್ಲ. ಏನೋ ಅನ್ಎಕ್ಸ್ಪೆಕ್ಟ್ ಆಗಿ ಒಂದು ಮೂಮೆಂಟ್ ಅಲ್ಲಿ ಸಿಕ್ಕಿದ್ವಿ. ಸೊ ಕಾಲೇಜಲ್ಲಿ ಇದ್ದಾಗ ಅದೇ ಲಾಸ್ಟ್ ಏನೋ ಅಂತ ಅಂದ್ರೆ ಫೀಲ್ ಇತ್ತು. ಹೌದು, ಕರೆಕ್ಟ್. ಮುಗಿತದೆ ಇಲ್ಲಿಗೆ ಫ್ರೆಂಡ್ಶಿಪ್, ಮುತ್ತು ಸಿಕ್ಕಿದ್ರು ಮದುವೆ ತರ ಆ ತರ ಫಂಕ್ಷನ್ಸ್ ಎಲ್ಲ ಸಿಗ್ತೀವಿ ಅಂತ ನಮ್ದೊಂದು ಇದಿತ್ತು. ಬಟ್ ಅದೇ ಆ ಲೆಗೆಸಿ ಇನ್ನು ಕಂಟಿನ್ಯೂ ಆಯ್ತಾನೆ ಇದೆ. ಈ ನನ್ ಮಗ ಬಿಟ್ಟೆ ಹೋಯ್ತಿಲ್ಲ. ಎಷ್ಟ್ ಬೈಲಿ, ಎಷ್ಟ್ ಜಗಳ ಆಡ್ಲಿ ಹೋಗ್ತಾನೆ. ಸ್ಟ್ರೈಟ್ ಹೋಗು. ಎಷ್ಟ್ ಬೈಲಿ, ಎಷ್ಟ್ ಜಗಳ ಆಡ್ಲಿ, ಬೈತೀನಿ ಮತ್ತೆ ವಾಪಸ್ ಬರ್ತಾನೆ. ಏನ್ ಮಾಡೋದು, ಫ್ರೆಂಡ್ಶಿಪ್ ಅಂದ್ರೆ ಹಂಗೆ ಅಲ್ವಾ. ಸೊ ಕೆಲವೊಂದ್ ಕಡೆ ದುನಿಯಾ ಎಲ್ಲ ತೋರಿಸಿದಾರೆ ನಮ್ ಬೇಕಿತ್ತವ್ರು ನಮಗೆ. ದುನಿಯಾ ಅಂದ್ರೆ ಹೆಂಗಿರುತ್ತೆ, ಬೆಂಗಳೂರು ಜೀವನ ಜೀವನ ತುಂಬಾ ಇದೆ ಸತ್ಯಕ್ಕೂ. ಈಗ ನಾವು ಇಲ್ಲಿ ಸಣ್ಣ ಪಾಪುಗಳು ಇನ್ನು ದೊಡ್ಡವರಾಗಿಲ್ಲ ಆಗ್ಬೇಕು. ಸಿಕ್ಕಾಕೊಂಡಿದ್ದೀವಿ ನೋಡಿ ಹೆಂಗಿದೆ ಟ್ರಾಫಿಕ್ ಅಂದ್ರೆ, ಬ್ಯಾಂಗ್ಳೂರ್ ಟ್ರಾಫಿಕ್. ಸೊ ಇದು ವೀಕೆಂಡ್ ಎಲ್ಲ ಹಿಂಗೇನ, ಇಲ್ಲ ಯಾವಾಗ್ಲೂ ಹಿಂಗೇನ ಲಿಕ್ಕಿತ್ತು? ಇಲ್ಲ, ಆಫೀಸ್ ಅವರ್ಸ್ ಅಲ್ಲಿ ಈ ಏರಿಯಾ ಹೆಂಗೆ ಅಂದ್ರೆ ಫುಲ್ ಟ್ರಾಫಿಕ್ ಇರ್ತದೆ. ನಾನು ಲಿಖಿತ್ ಅವರು ಒಂದು ಪ್ಲಾನ್ ಕೊಟ್ರಿ ಇವಾಗ. ಆಕ್ಚುಲಿ ನಾವು ರೋಡ್ಸ್ ಅಲ್ಲಿ ಹೋಗುವಾಗ ಫುಲ್ ಎಲ್ಲ ಲೈಟ್ಸ್ಗಳೆಲ್ಲ ನೋಡುವ, ಪ್ರಾಬ್ಲಿ ಏನೋ ಇರಬೇಕು ಅಂತ ನೋಡುವಾಗ ಜನ ಎಲ್ಲ ತುಂಬಿಕೊಂಡಿದ್ರು. ಏನಿರ್ಬೋದು ಅಂತ ನೋಡುವಾಗ ಇದು ಮಾಲ್ ಆಫ್ ಏಷ್ಯಾ, ಫುಲ್ ಕ್ರಿಸ್ಮಸ್ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ನಮ್ಗೊಂದು ಜಾಗ ಸಿಕ್ತು ಇವತ್ತು, ಪ್ಲಾನ್ ಸಿಕ್ತು ಹೋಗಕ್ಕೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಮಾಲ್ ಆಫ್ ಏಷ್ಯಾ. ಪ್ಲೀಸ್ ಲೈಟಿಂಗ್ಸ್ ಎಲ್ಲ ಹೆಂಗಿದೆ ನೋಡ, ಯಾರೆಲ್ಲ ಬಂದಿರ್ತಾರೆ. ಲಿಖಿತರ ಅಂತಿದ್ರು ಫಾರಿನರ್ಸ್ ಎಲ್ಲ ಬರ್ತಾರೆ ಇಲ್ಲಿಗೆ. ಏಹೇ ರಹಾ ನಹಿ ಜಾತಾ, ತಡಪ್ ಹಿ ಐಸಿ ಹೈ ನಾ. ಸೊ ನೋಡೋಣ ಯಾರಾದ್ರೂ ಫಾರಿನರ್ಸ್ ಸಿಗ್ತಾರೆ ನಮಗೆ. ಬಟ್ ಏನಂದ್ರೆ ಈ ಟ್ರಾಫಿಕ್ ಮಾಲ್ ಆಫ್ ಏಷ್ಯಾ ಬಂದ್ಮೇಲೆ ಈ ಏರಿಯಾ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಅರ್ಧ ಗಂಟೆಯಿಂದ ಅಲ್ಲ, 3/4 ಗಂಟೆ ಆಯ್ತು, ಆಲ್ಮೋಸ್ಟ್ 1 hour ಆಗಾಯ್ತು. ನಾವ್ ಇನ್ನು ಕರೆಕ್ಟ್ ಹೋಗ್ತಾನೇ ಇದೀವಿ. ಆಲ್ಮೋಸ್ಟ್ 6 o'clock ಹೊರಟಿದ್ದು ನಾವು ಮನೆಯಿಂದ. 6 ಹೊರಟಿದ್ದು, ಈಗ 7:41 ಆಗಿದೆ. ಸಡನ್ ಪ್ಲಾನ್ ಅಂದ್ರೆ ಹಿಂಗೆ, ಎಲ್ಲ ಹೋಗ್ಬೇಕು ಅಂತ ಗೊತ್ತಿಲ್ಲ, ಅದು ಹೋಗ್ತಾ ಇರೋದು. ಸ್ಟಿಲ್ ಲೈಟ್ಸ್ ಕಾಣ್ತಾ. ಸೊ ಗಾಡಿ ಚಲಿಸ್ತಾ ಇದೀವಿ. ಸೊ ಮಾಲ್ ಆಫ್ ಏಷ್ಯಾ ಕಡೆ ಎಂಟ್ರಿ ಹೀಗಿದೆ ಮಾಲ್ ಆಫ್ ಏಷ್ಯಾದು. ಇವಾಗ ಮಾಲ್ ಆಫ್ ಏಷ್ಯಾದಲ್ಲಿ ಇದ್ದೀವಿ. ಸೊ ಇದು ಗ್ರೌಂಡ್ ಫ್ಲೋರ್ ಬಂದಿದ್ದೀವಿ. ಸೊ ಏನಾದ್ರು ಸಿಗುತ್ತೆ ಅಂತ ನೋಡೋಣ. ನೋಡಿ, ಆಕ್ಚುಲಿ ಇದನ್ನ ನೋಡೋಕ್ಕೆ ಅಂತ ನಾವು ಬಂದಿರೋದು. ಸೊ ಈ ಲೈಟಿಂಗ್ ನೋಡೋಕೆ ಬಂದಿರೋದು ನಾನು, ನನ್ನ ಗೆಳೆಯ. ಸೊ ಹೇಗಿದೆ ನೋಡಿ, ದ ಇಂಡಿಯಾ ಲೈಟ್ ಫೆಸ್ಟಿವಲ್. ಇಡೀ ಬ್ಯಾಂಗ್ಳೂರಲ್ಲೇ. एग्जिट को क्लियर करने की कोशिश कीजिए प्लीज. एग्जिट के अंदर ಇದನ್ನ ನೋಡೋಕ್ಕೆ ನಾವು ಆಕ್ಚುಲಿ ಬಂದಿರೋದು. ಇಡೀ ನನ್ಗಂತಿರಂಗೆ ಇಡೀ ಬ್ಯಾಂಗ್ಳೂರೇ ಇಲ್ಲಿದೆ ಅಂತ ಅನ್ಸುತ್ತೆ. ಏನ್ ಜನ ಅಂದ್ರೆ ಯಪ್ಪ ದೇವ್ರೆ. ನೋಡ್ತೀರಾ, ಸುದ್ದಿ ತೋರ್ಸೋ ನಮ್ಮ ಫ್ರೆಂಡ್ಸ್ಗಳು ನೋಡಿ ಏನ್ ಜನ ಇಲ್ಲಿದ್ದಾರೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಒಂದ್ಸಲ ಬಂದು ನೋಡಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ.
ನಮಗೆ ಹಾಫ್ ಅನ್ ಅವರ್ ಟೈಮ್ ವೇಸ್ಟ್ ಆಗಿರೋದೇ ಟ್ರಾಫಿಕಲ್ಲಿ ಒಂದು. ಅದಾದಮೇಲೆ ಪಾರ್ಕಿಂಗಲ್ಲಿ ಗಾಡಿ ಸಿಗೋಕ್ಕೆ ಜಾಗನೇ ಸಿಕ್ಕಿಲ್ಲ. ಅಲ್ಲೂ ಒಂದಷ್ಟು 20 ನಿಮಿಷ ವೇಸ್ಟ್ ಆಯಿತು. ಸೊ ಆ್ಯಕ್ಚುಲಿ ಇಲ್ಲ ಒಂದು 30 ಮಿನಿಟ್ಸ್ ಬೇಗ ಬರುತ್ತೆ. ಪರವಾಗಿಲ್ಲ, ಚೆನ್ನಾಗಿದೆ ಕ್ರೌಡು. ಸೊ ನೆಕ್ಸ್ಟ್ ಒಳಗೆ ಹೋಗಿ ನೋಡೋಣ. Christmas. Say something about ನೋ ವೇ ಚಾನ್ಸ್ ಇಲ್ಲ. ನೋ ವೇ. ನಿಮ್ಗೆ ಯಾಕೆ ಬೇಕದು? ಎಲ್ಲ ನೋಡ್ಬೋದು ಹೇಗಿದೆ ಅಂತ. ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಅಂತಂದರೆ ತುಂಬ ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಆ್ಯಕ್ಚುಲಿ ಲೈಟಿಂಗ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು. ಕ್ರೌಡ್ ಜಾಸ್ತಿ ಇದ್ದಾರೆ ಆ್ಯಕ್ಚುಲಿ ಕಂಪೇರ್ ಟು ಆ್ಯಕ್ಚುಲಿ. ಈ ರೀಸೆಂಟಾಗಿ ಬಂದಿದೆಯಲ್ಲ, ನಾನು ಬಂದಿದ್ದೆ ಬಟ್ ಅವಾಗ ನಾನು ಏನು ಕ್ರೌಡ್ ಹೋಗಲ್ಲ. ಕರೆಕ್ಟ್. ಸೊ ಹಂಗೆ ಎಲ್ಲ ಶಾಪಿಂಗ್ಸ್ ಎಲ್ಲ ಇದೆ, ಓಪನ್ ಮಾಡಿದ್ದಾರೆ. ಕ್ರಿಸ್ಮಸ್ ರಿಲೇಟೆಡ್ ಯಾವುದೆಲ್ಲ ಇದೆ ಅಂತ ಎಲ್ಲ ಓಪನ್ ಇದೆ. ಗಿಫ್ಟ್ಸು ಥರ ಹೌದು ಇದ್ದಾರೆ. ಇನ್ನೊಂದು ಕಡೆ ಮುಂದೆ ಹೋದರೆ ಹೌದು ಫೆಸ್ಟಿವಲ್ ಅಂತೆ. ಏನಿದೆ ಅಂತ ನೋಡೋಣ ಒಳಗೆ ಹೋಗಿ. ಚೆನ್ನಾಗಿದೆ ಅಲ್ಲ. ಈಗ ಫ್ರೆಂಡ್ಸ್ ನಾವು ಕ್ರಿಸ್ಮಸ್ ಟ್ರೀ ಹತ್ರ ಬಂದು ತಲುಪಿದ್ದೀವಿ. ನೋಡಿ ಹೇಗಿದೆ ಅಂತ. ಸಕ್ಕತ್ತಾಗಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಸುಮಾರು ಯಾರೋ ಕ್ರಿಸ್ಮಸ್ ವೇಷಾಗಿಸಲ್ಲ ಹಾಕೊಂಡಿದ್ದಾರೆ. ಫ್ರೆಂಡ್ಸ್ ಗೊತ್ತಿಲ್ಲ ಯಾರು ಅಂತ, ಬಟ್ ನೋಡೋಣ. ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ನಾವು ಹೋಗ್ಬೇಕಂತ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿ ಕ್ರಿಸ್ಮಸ್ ಅಜ್ಜ ಫಾದರ್ ಕ್ರಿಸ್ಮಸ್ ಅಜ್ಜ. ಆ್ಯಕ್ಚುಲಿ ನಾವು ಫೋಟೋ ತೆಗೆಸ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ. ನೋಡೋಣ. ಸದ್ಯಕ್ಕೆ ಹೋಗಿ ಫೋಟೋ ತೆಗೆಸ್ಕೋ ಸದ್ಯಕ್ಕೆ. ಆ್ಯಕ್ಚುಲಿ ಗೆಳೆಯ ಹೋಗ್ತಾ ಇದ್ದಾನೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಗೆಳೆಯ ಹೋದ್ಮೇಲೆ ನಾನು ಹೋಗಿರಕ್ಕಾಯ್ತದ? ನಾನು ಒಂದು ರೌಂಡ್ ಓಪನ್ ಮಾಡ್ತೀನಿ. ಸೊ ಇವ್ರು ಏನಂತ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಾಗಿ. ಅವರು ಕಳೆದೋಗಿರುವ ಮ್ಯಾಕ್ಸ್ ಶಾಪ್ನ ಹುಡುಕ್ತಿದ್ದಾರೆ. ಯಾವ ಇವೆಲ್ಲ ಸಿಕ್ಕಿತ ಲಿಖಿತ್? ಫೈನಲಿ ಮ್ಯಾಕ್ಸ್ ಸಿಕ್ಕಿತ್ತು. ಸೆಕೆಂಡ್ ಫ್ಲೋರ್. ಗೇಮ್ ಝೋನಿಗೆ ಬಂದಿದ್ದೀವಿ. ನೋಡಿ ಯಾವ ಥರ ಗೇಮ್ಸ್ ಎಲ್ಲ ಇದೆ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಗೆಳೆಯ ಹೆಂಗ್ ಕೂತಿದ್ದಾನೆ. ಚಿಕ್ಕ ಮಕ್ಳ ಜೊತೆ ಆಟಾಡ್ತಾಗುತ್ತವನೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಇವಾಗ ಪರಿಸ್ಥಿತಿಗೆ ಬಂದ್ವಿ. ಇವಾಗ ನಾವು ಇಬ್ರು ಮದುವೆ ಸ್ಟೇಜ್ ಬಂದಿದೆ, ಆದ್ರೂ ಇನ್ನು ಮಕ್ಕಳಾಟ ಬಿಟ್ಟಿಲ್ಲ. ನಾವು ಮಕ್ಕಳಾಟ ಬಿಡಾಕಿಲ್ಲ, ಬರೀ ಇಂಥದೆಯ ಈ ಥರನೇ ಫೀಲ್ ಮಾಡ್ತಿದ್ವಿ ನಾವು. ಲೆಟ್ಸ್ ಪ್ಲೇ ಒನ್ ಗೇಮ್. ಒಂದು ಹೊಸ ಕಾಫಿ ಇದೆ, ಥರ್ಡ್ ವೇ ಕಾಫಿ ಅಂತ ಹೇಳ್ಬಿಟ್ಟು. ನೋಡಿ ಥರ್ಡ್ ವೇ ಕಾಫಿನೇ. ಮಾಲಿಂದ ಹೊರಗೆ ಬಂದ್ವಿ. ಈಗ ನಮ್ಮ ಕಾರ್ ಹುಡುಕ್ತಿದ್ದೀವಿ. ಎಲ್ಲಿ ಆ ಕಡೆ ಸೊ ಅಲ್ಲಿದೆ ಅಲ್ಲಿ K32
ಮಾಲಿಂದ ಹೊರಗೆ ಬಂದ್ವಿ ನಾನು ಅದಕ್ಕಿಂತ. ಸೊ ಹೆವಿ ರಶ್ ಅನ್ಕೊಳ್ಳಿ ಮಾಲು. ಟ್ರಾಫಿಕ್ ಅಂತೂ ಪಾರ್ಕಿಂಗಲ್ಲಿ ಆಲ್ಮೋಸ್ಟ್ 1.5 hour ವೆಯ್ಟ್ ಮಾಡಿದ್ವಿ. ಪಾರ್ಕಿಂಗಲ್ಲಿ ಆಲ್ಮೋಸ್ಟ್ 1.5 hour ವೇಟ್ ಮಾಡಿದ್ವಿ. ತುಂಬ ಒಂಥರ ಎಕ್ಟಿಕ್ ರೋದನೆ ಆಗೋಗೈತೆ. ಎಷ್ಟು ಖುಷಿಲಿ ಹೋದೋ ಅಷ್ಟೇ ಬೇಜಾರಲ್ಲಿ ಬರ್ತಾ ಇದ್ವಿ. ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಕ್ರಿಸ್ಮಸ್ ಸೆಲೆಬ್ರೇಷನ್ನು ಚೆನ್ನಾಗಿತ್ತು. ಹೇಗಾಯ್ತು ಲಿಖಿತ್ ಇವತ್ತು? ಅವಸ್ಥೆ ಡೇ? ದ ಡೇ ವಾಸ್ ಗುಡ್. ನಿನಗೆ? ನಂಗೆ ನೈಸ್. ನನಗೆ ಚೆನ್ನಾಗಿತ್ತು ಡೇ. ಸೊ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಮಾಡಿದ್ವಿ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಒಂಥರ ಚೆನ್ನಾಗಿ ಬಂದು ಮತ್ತೆ ಅಲ್ಲಿ ಎಲ್ಲರೂ ಬತ್ತಿ ಬೇಜಾರು ಏನಾಗಿದೆ ಅಂದರೆ ಒಂದು ಟ್ರಾಫಿಕ್ಕು, Correct. ಒಂದು ಆ ಪಾರ್ಕಿಂಗಲ್ಲಿ ಆ 1.5 ಗಂಟೆ ಅಲ್ಲೇ ಇದ್ದಿದ್ದು ತುಂಬ ಬೇಜಾರಾಗೋಯಿತು. ಬಟ್ ಚೆನ್ನಾಗಿತ್ತು ದ ಡೇ ಸ್ಪೆಂಡ್ ವೆಲ್. ನಿಮಗೆ? ಚೆನ್ನಾಗಿತ್ತು ಇವತ್ತು ಡೇ. ಸೊ ಇವತ್ತಿನ ಲಾಗ್ ಇವತ್ತಿಗೆ ಎಂಡ್ ಮಾಡೋಣ. ಇವತ್ತಿಗೆ ಎಂಡ್ ಮಾಡೋಣ. ಇವತ್ತಿಗೆ ಮಾತ್ರ ಕಂಟಿನ್ಯೂ ಮಾಡ್ತಾ ಇರ್ತೀವಿ. ನಾಳೆ ಇನ್ನೊಂದು ಹೊಸ ಲಾಗಲ್ಲಿ ಸಿಗೋಣ. ಸಿಗೋಣ. ಸ್ಟೇ ಸೇಫ್. ಬಾಯ್. ಬಾಯ್ ಬಾಯ್. ಲಕ್ಕಿ ಸ್ವಸ್ತಿ. Yeah.